ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ವೆಕೇಶನ್ 5th ಡೇ. ನಾವಿವಾಗ ಸ್ಟುಟ್ಗಾರ್ಟ್ ಅಲ್ಲಿ ಇದ್ದೀವಿ, ಜರ್ಮನಿನಲ್ಲಿ. ಇವತ್ತು ನಾವು ಇಲ್ಲಿ 2 ಮ್ಯೂಸಿಯಂ ನೋಡೋದಕ್ಕೆ ಹೋಗ್ತಾ ಇದೀವಿ. ಇದು ಕಾರ್ ಮ್ಯೂಸಿಯಂ, ಬೆನ್ಸ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಇಲ್ಲೇ ಇದೆ. ಜೊತೆಗೆ ಪಾರ್ಶ್ ಮ್ಯೂಸಿಯಂ ಕೂಡ ಇಲ್ಲಿ ನೋಡ್ತಾ ಇದೀವಿ ಇವತ್ತು. ಗಣೇಶ್ ಅಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದಾರೆ ಕಾರ್ ಮ್ಯೂಸಿಯಂ ಅಂತ. ನನಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇಲ್ಲ, ನನಗೆ ಕಾರ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಮೇ ಬಿ ಆಯುಷ್ಗೆ ಕೂಡ ತುಂಬಾನೇ ಇಷ್ಟ ಆಗ್ಬೋದು ಕಾರ್ ಮ್ಯೂಸಿಯಂ. ಇವತ್ತು ಏನು ಹಠ ಮಾಡಲ್ಲ ಅಂತ ಅನ್ಕೊಂಡಿದೀನಿ, ಕಾರ್ಸ್ ಎಲ್ಲ ನೋಡ್ಕೊಂಡು ಖುಷಿಯಾಗಿರ್ತಾರೆ ಅಂತ, ಅಥವಾ ಕಾರ್ ಬೇಕು ಅಂತ ಮತ್ತೇನು ಹಠ ಮಾಡ್ಬೋದೇನೋ ಗೊತ್ತಿಲ್ಲ. ಇವತ್ತು ಹ್ಯಾಪಿನ ನಾವು ಸಿಟಿ ಟೂರ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಹ್ಯಾಪಿನ ಡಾಗ್ ಸೀಟರ್ ಹತ್ರ ಬಿಡ್ತಾ ಇದೀವಿ ಒಂದು ಹಾಫ್ ಡೇಗೆ. ನಾವಿವಾಗ ಸ್ಟೇ ಆಗಿರೋ ಅಂತ ಪ್ಲೇಸ್ ಹೇಗಿದೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಇದನ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಮ್ಯೂಸಿಯಂಗೆ ಹೊರಡೋಣ. ಹ್ಯಾಪಿನ ಇವಾಗ ನಾವು ಡಾಗ್ ಸೀಟರ್ ಹತ್ರ ಡ್ರಾಪ್ ಮಾಡಿ ಆಮೇಲೆ ನಾವು ಮ್ಯೂಸಿಯಂಗೆ ಹೋಗ್ತಾ ಇದೀವಿ. ನೋಡೋಣ ಹ್ಯಾಪಿ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಹ್ಯಾಪಿ, ಇವತ್ತು ಬೇರೆಯವ್ರ ಮನೇಲಿ ಇರಬೇಕು, ಇರ್ತೀಯಾ? ಎದ್ರುಕೊಂಬಾರ್ದು ಹ್ಯಾಪಿ, ಹೋಗ್ಬೇಡ ಬಾಯಲ್ಲಿ. ಹ್ಯಾಪಿಗೆ ಸ್ವಲ್ಪ ಭಯ ಆಗುತ್ತೆ ಅಂತ ಅನ್ಕೊಂತೀನಿ, ಹೊಸ ಪ್ಲೇಸ್ ಬೇರೆ, ಅದರಲ್ಲೂ ಗೊತ್ತಿಲ್ಲದಿರೋ ಅಂಥವ್ರ ಮನೆಯಲ್ಲಿ ಹ್ಯಾಪಿನ ಬಿಡ್ತಾ ಇದೀವಿ. ತುಂಬಾನೇ ಭಯ ಪಟ್ಕೊಂಡಿರುತ್ತೆ, ನನ್ನ ಬಿಟ್ಬಿಟ್ಟು ಹೋಗ್ತಿದಾರೇನೋ ಅಂತ ಅನ್ಕೊಂಡಿರುತ್ತೆ. ಹ್ಯಾಪಿ ಇಲ್ಲೇ ಇದೆ ನೋಡ್ಬೋದು, ಬ್ರೇಕ್ಫಾಸ್ಟ್ ಮಾಡ್ತಾ ಇದೆ. ನಾವು ಬೇರೆ ಮ್ಯೂಸಿಯಂಗೆಲ್ಲ ಹೋದಾಗ ನಾವು ಒಂದು ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೊಬ್ರು ಮ್ಯೂಸಿಯಂ ಒಳಗಡೆ ಹೋಗಿ ಒಂದು 10-15 ಮಿನಿಟ್ಸಲ್ಲಿ ಆಗೋಗ್ತಾ ಇತ್ತು. ಬಂದು ನೆಕ್ಸ್ಟ್ ಇನ್ನೊಬ್ರು ಮ್ಯೂಸಿಯಂ ವಿಸಿಟ್ ಮಾಡ್ತಾ ಇದ್ವಿ. ಬಟ್ ಇದು ಮ್ಯೂಸಿಯಂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 1.5 ಅವರಿಂದ 2 ಅವರ್ ಆಗ್ಬೋದು. ಸೊ ಹೊರಗಡೆ ಒಬ್ಬರು ವೆಯ್ಟ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ ಸಿಟಿ ರೌಂಡ್ ಅಷ್ಟೇ ಇವತ್ತಿರೋದ್ರಿಂದ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ನಾವು ಈ ಸರಿ ವೆಕೇಶನ್ ಬಡ್ಜೆಟ್ ಫ್ರೆಂಡ್ಲಿ ಆಗಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಜಾಸ್ತಿ ಸ್ಟೇಗೆ ಅಥವಾ ಫುಡ್ಗೆ ಸ್ಪೆಂಡ್ ಮಾಡ್ತಾ ಇಲ್ಲ. ಸ್ಟಾರ್ಟಿಂಗ್ ಡೇಸ್ಗೂ ನಾವು ಫುಡ್ನ ಕ್ಯಾರಿ ಮಾಡಿದ್ವಿ, ಜೊತೆಗೆ ಸ್ಟೇಗೂ ಕೂಡ ಅಷ್ಟೊಂದು ಸ್ಪೆಂಡ್ ಮಾಡಿಲ್ಲ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಬ್ರೆಡ್ ಟೋಸ್ಟ್ ಮತ್ತು ಫ್ರೂಟ್ಸ್ ತಿಂದ್ವಿ. ಅಷ್ಟೇ ಕೂಡ ಬ್ರೆಡ್ ಟೋಸ್ಟ್ ತಿಂದಿದ್ದಾನೆ. ಇವತ್ತು ಇಲ್ಲಿ ಕಿಚನ್ ಇಲ್ಲ, ಹಾಗಾಗಿ ಏನು ಕುಕ್ ಮಾಡ್ಕೊಡೋದಕ್ಕಾಗಿಲ್ಲ. ನಾವು ಹೊರಗಡೆನೆ ಲಂಚ್ ಮತ್ತು ಡಿನ್ನರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ. ಇದು ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಔಟ್ಸೈಡಿಂದ ಈ ಥರ ಇದೆ. ಹೋಟೆಲ್ ಒಳಗಡೆ ಕೂಡ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ರೂಮ್ಗೆ ಎಂಟರ್ ಆಗ್ತಿದ್ದಾಗೇನೆ ಹೀಗಿದೆ ಎಂಟ್ರೆನ್ಸ್. ಸ್ಟಾರ್ಟಿಂಗಲ್ಲೇ ಒಂದು ಕಬೋರ್ಡ್ ಪ್ಲೇಸ್ ಮಾಡಿದ್ದಾರೆ. ಹಾಗೆ ರೈಟ್ ಸೈಡಲ್ಲಿ ಬಾತ್ರೂಮ್ ಇದೆ. ಇಲ್ಲಿ ಬಾತ್ರೂಮಲ್ಲಿ ಬಾತ್ ಟಬ್ ಆ್ಯಂಡ್ ಶವರ್ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ರೈಟ್ ಸೈಡಲ್ಲಿ ಒಂದು ಮಿರರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡಲ್ಲಿ ಶೂ ರ್ಯಾಕ್ ಮತ್ತು ಕೋಟ್ ಹ್ಯಾಂಗಿಂಗ್ಗೆ ಪ್ಲೇಸ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಲಿವಿಂಗ್ ರೂಮ್ ಕಮ್ ಬೆಡ್ರೂಮ್ ಇದೆ. ಆಯುಷ್ ಕೂಡ ಇರೋದ್ರಿಂದ ಒಂದು ಬೇಬಿ ಕ್ರಿಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮತ್ತೆ ಎಕ್ಸ್ಟ್ರಾ ಒಂದು ಕಾಟ್ ಕೂಡ ಕೊಟ್ಟಿದ್ದಾರೆ, ಸಿಂಗಲ್ ಕಾಟ್. ಇಲ್ಲಿ ವಿಂಡೋಯಿಂದ ಔಟ್ಸೈಡ್ ವ್ಯೂ ಯಾವ ಥರ ಇದೆ ಅಂತ ನೋಡ್ಬೋದು. ಸಿಟಿ ಮಧ್ಯ ನಾವು ಸ್ಟೇ ಆಗಿರೋದು ಒಂದು ಹೋಟೆಲ್ನಲ್ಲಿ. ಇದು ಹೋಟೆಲ್ ರೂಮ್ ಆಗಿರೋದ್ರಿಂದ ಇಲ್ಲಿ ಕಿಚನ್ ಏನೂ ಇಲ್ಲ, Airbnb ಹೋಮ್ ಥರ. ಇಲ್ಲಿ ಬೆಡ್ ಮುಂದೆ ಟಿವಿ ಕ್ಯಾಬಿನೆಟ್, ಟಿವಿ ಮತ್ತು ಒಂದು ಟೇಬಲ್ ವಿತ್ ಚೇರ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಡೋರ್ ಇದೆ, ಒಂದು ಸ್ಮಾಲ್ ಬಾಲ್ಕನಿ ಕೂಡ ಇದೆ. ಚಳಿ ಇರೋದ್ರಿಂದ ಇವಾಗ ಔಟ್ಸೈಡ್ ಕುತ್ಕೊಳ್ಳೋದಕ್ಕೇನಾಗಲ್ಲ. ಔಟ್ಸೈಡ್ ವ್ಯೂ ಯಾವ ಥರ ಇದೆ ಸರೌಂಡಿಂಗ್ ಅಂತ ನೋಡ್ಬೋದು.
ಇದಿಷ್ಟು ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ರೂಮ್ ಚೂರಿದು. ನಾವು ಸ್ಟೇ ಆಗಿದ್ದಂಥ ಹೋಟೆಲಿಂದ ಡಾಗ್ ಸಿಟರ್ ಹೌಸ್ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಹತ್ರ ಇರೋವಂಥ ಡಾಗ್ ಸಿಟರ್ ಹೌಸ್ನ ಸೆಲೆಕ್ಟ್ ಮಾಡಿದ್ವಿ. ಹ್ಯಾಪಿ ಅವ್ರ ಮನೇಲಿ ಇರ್ತೀಯಾ? ಹೆದರ್ಕೊಂಡ್ಬಾರ್ದು ಹ್ಯಾಪಿ, ಬೇಗ ಬರ್ತೀವಿ ಕರ್ಕೊಂಡು ಹೋಗಕ್ಕೆ ನಿನ್ನ. ಬೇಗ ಬರ್ತೀವಿ ಹ್ಯಾಪಿ, ಹೆದರ್ಕೋಬೇಡ. ನಾವಿವಾಗ ಸ್ಟುಟ್ಗಾರ್ಟ್ ಜರ್ಮನಿನಲ್ಲಿ ಫೇಮಸ್ ಇರೋ ಅಂತ ಮರ್ಸಿಡೀಸ್ ಬೆನ್ಸ್ ಮ್ಯೂಸಿಯಂಗೆ ಬಂದಿದ್ದೀವಿ. ಇಲ್ಲಿ ಸ್ಟುಟ್ಗಾರ್ಟ್ನಲ್ಲಿ ಮಂಡೇ ಎಲ್ಲ ಮ್ಯೂಸಿಯಂಗಳನ್ನು ಕೂಡ ಕ್ಲೋಸ್ ಇರುತ್ತೆ. ಹಾಗಾಗಿ ಯಾರಾದರೂ ಮ್ಯೂಸಿಯಮ್ಸ್ಗೆ ವಿಸಿಟ್ ಮಾಡಬೇಕು ಅಂತಿದ್ರೆ ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದಕ್ಕೆ ನಾವು ನಿನ್ನೆ ಮಂಡೇ ಆಗಿತ್ತು, ನಾವು ಅದಕ್ಕೆ ಲಿಚೆನ್ಸ್ಟೈನ್ನ ವಿಸಿಟ್ ಮಾಡಿ ಇವತ್ತು ಟ್ಯೂಸ್ಡೇ ಇಲ್ಲಿ ಸ್ಟುಟ್ಗಾರ್ಟ್ಗೆ ಬಂದಿದ್ದೀವಿ. ಬನ್ನಿ ಇವಾಗ ಮ್ಯೂಸಿಯಂ ಒಳಗಡೆ ಹೇಗಿದೆ ಅಂತ ನೋಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಕಾರ್ ಮಾಡೆಲ್ಸ್ನ ನೋಡ್ತೀವಿ. ಸೊ ಇವತ್ತಿನ ವಿಡಿಯೋನ ನಾವು ಬಾಯ್ಸ್ಗೆ ಡೆಡಿಕೇಟ್ ಮಾಡೋಣ. ಈ ಮ್ಯೂಸಿಯಂ ಅಲ್ಲಿ ನಾವು ಕಾರ್ ಯಾವ ರೀತಿ ಓಲ್ಡ್ ಡೇಸ್ ಅಲ್ಲಿ ಎವಾಲ್ವ್ ಆಯಿತು ಅದನ್ನ ನಾವು ನೋಡ್ಬೋದು. ಓಲ್ಡ್ ಡೇಸ್ ಅಲ್ಲಿ ಯಾವ ರೀತಿ ಮೆಕ್ಯಾನಿಸಮ್ನ ಯೂಸ್ ಮಾಡ್ತಾ ಇದ್ರು ಅಂತ ನಾವು ಡೀಟೇಲ್ ಆಗಿ ನೋಡ್ಬೋದು. ಇನಿಷಿಯಲ್ ಡೇಸ್ ಅಲ್ಲಿ 2 ಸೀಟರ್ ಕಾರ್ ಎಲ್ಲ ಯಾವ ರೀತಿ ಇತ್ತು, ಆಲ್ಮೋಸ್ಟ್ ಅದು ಸೈಕಲ್ ಆರ್ ಬೈಕ್ ತರ ಇತ್ತು. ಜೊತೆಗೆ 4 ಸೀಟರ್ ಕಾರ್ ಯಾವ ರೀತಿ ಎವಾಲ್ವ್ ಆಯಿತು, ಬೋಟ್ ಆಗಿರ್ಬೋದು, ಟ್ರೈನ್, ಬಸ್, ಇದೆಲ್ಲದನ್ನು ಕೂಡ ಓಲ್ಡ್ ಡೇಸ್ ಅಲ್ಲಿ ಯಾವ ರೀತಿ ಯೂಸ್ ಮಾಡ್ತಿದ್ರು ಅದೆಲ್ಲದನ್ನು ನೋಡ್ಬೋದು. ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಇತ್ತು. ನಾನಂತೂ ಇಷ್ಟೊಂದು ಓಲ್ಡ್ ಮಾಡೆಲ್ಸ್ ವೆಹಿಕಲ್ಸ್ನ ಅಂತೂ ನೋಡೇ ಇರಲಿಲ್ಲ. ಈವನ್ ಮೂವೀಸ್ ಅಲ್ಲಿನೂ ಕೂಡ 1970 ಮಾಡೆಲ್ಸ್ ಕಾರಲ್ಲಿ ಅದನ್ನು ನೋಡಿರ್ತೀವಿ. ಬಟ್ ಇಷ್ಟು ಓಲ್ಡ್ ಮಾಡೆಲ್ ವೆಹಿಕಲ್ಸ್ನ ನಾನು ನೋಡಿರಲಿಲ್ಲ. ಬೆನ್ಸ್ ಮತ್ತೆ ಪಾರ್ಶ್ ಈ 2 ಕಾರ್ ಮ್ಯೂಸಿಯಂಗಳನ್ನು ಕೂಡ ತುಂಬಾನೇ ದೊಡ್ಡದಾಗಿದೆ. ತುಂಬಾನೇ ಟೈಮ್ ಬೇಕಾಗುತ್ತೆ ಇದನ್ನ ನಾವು ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ತೀವಿ ಅಂತಂದ್ರೆ. ಏನಿಲ್ಲ ಅಂದ್ರೂ 3 to 6 ಅವರ್ಸ್ ಬೇಕಾಗುತ್ತೆ ಮ್ಯೂಸಿಯಂನ ಡೀಟೇಲ್ ಆಗಿ ನೋಡೋದಕ್ಕೆ. ನಾವು ಬೇಗ ನಾವು ನೋಡ್ಕೊಂಡು ಬರ್ತೀವಿ ಅನ್ನೋ ಹಾಗಿದ್ರೆ 1.5 ಅವರಿಂದ 2 ಅವರ್ಸ್ ಬೇಕಾಗುತ್ತೆ ಈಚ್ ಮ್ಯೂಸಿಯಂಗೆ. ಕಾರ್ ಪಕ್ಕನೆ ಕಾರ್ ಬಗ್ಗೆ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತಾರೆ, ಯಾವ್ಯಾವ ವರ್ಷ ಯಾವ್ಯಾವ ವೆಹಿಕಲ್ ರಿಲೀಸ್ ಆಯಿತು ಅಂತ, ಮತ್ತೆ ಆ ಕಾರ್ ಮಾಡಲ್ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ನನಗೆ ಅಂತೂ ಓಲ್ಡ್ ಬಸ್ ಮಾಡಲ್ ಅಂತೂ ತುಂಬಾನೇ ಇಷ್ಟ ಆಯಿತು. 1970 ಮೂವೀಸಲ್ಲೆಲ್ಲ ಈ ಥರ ಬಸ್ ನೋಡಿದಾಗ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಇದನ್ನ ಡೈರೆಕ್ಟ್ ಆಗಿ ನೋಡಿದಾಗ ತುಂಬಾನೇ ಖುಷಿ ಅಂತ ಅನ್ನಿಸ್ತಾ ಇತ್ತು. ಜರ್ಮನಿ ಕಂಟ್ರಿಗೆ ವಿಸಿಟ್ ಮಾಡಿದಂಥವ್ರು ಮಿಸ್ ಮಾಡ್ದೇ ಈ ಕಾರ್ ಮ್ಯೂಸಿಯಮ್ಸ್ನ ವಿಸಿಟ್ ಮಾಡ್ತಾರೆ. ಈ ಮ್ಯೂಸಿಯಂ ಒಳಗಡೆ 3 ಫ್ಲೋರ್ಸ್ ಇದೆ. ಈಚ್ ಫ್ಲೋರ್ಸ್ ಕೂಡ ತುಂಬಾನೇ ದೊಡ್ಡದಾಗಿದೆ. ಇಲ್ಲಿ ನನಗೆ ಇನ್ನೊಂದೇನು ಇಷ್ಟ ಆಯಿತು ಅಂತಂದರೆ ಪರ್ಟಿಕ್ಯುಲರ್ ಇಯರ್ನಲ್ಲಿ ಯಾವ್ಯಾವ ಕಾರ್ ರಿಲೀಸ್ ಆಗಿತ್ತು ಅಂತ ಆ ಕಾರ್ ಮಾಡೆಲ್ಸ್ ಎಲ್ಲ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಜೊತೆಗೆ ಪಕ್ಕದಲ್ಲೇ ಸೈಡ್ ವಾಲ್ ಮೇಲೆ ಆ ಇಯರಲ್ಲಿ ಏನೇನು ಮೇಜರ್ ಇನ್ಸಿಡೆಂಟ್ಸ್ ಆಗಿತ್ತು ಇಡೀ ವರ್ಲ್ಡಲ್ಲಿ ಅದನ್ನ ಡಿಸ್ಪ್ಲೇ ಮಾಡಿದ್ರು. ಅದು ನನಗೆ ತುಂಬಾನೇ ಇಷ್ಟ ಆಯಿತು. ಎಕ್ಸಾಂಪಲ್ಗೆ ಹೇಳೋದಾದರೆ 1939 ಯಾವ ಕಾರ್ ಮಾಡೆಲ್ ರಿಲೀಸ್ ಆಗಿತ್ತು ಅಂತ ಅದನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಆ ವರ್ಷ ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗಿದ್ದು ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಈ ಥರ ಡಿಸ್ಪ್ಲೇ ಮಾಡೋದ್ರಿಂದ ಕಾರ್ ಮಾಡೆಲ್ ನೋಡೋದ್ರ ಜೊತೆಗೆ ಆ ವರ್ಷ ಏನೇನು ಮೇಜರ್ ಇನ್ಸಿಡೆಂಟ್ಸ್ ಆಗಿತ್ತು ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ನ ತಿಳ್ಕೊಬೋದು. ಇವತ್ತಿನ ವಿಡಿಯೋ ಕಂಪ್ಲೀಟ್ ಈ ಕಾರ್ ಮ್ಯೂಸಿಯಮ್ಸ್ ಬಗ್ಗೆನೇ ಇದೆ. ನಿಮಗೆ ಈ ಕಾರ್ ಮ್ಯೂಸಿಯಂ ಅಲ್ಲಿ ಯಾವ ಕಾರ್ ಮಾಡಲ್ ಇಷ್ಟ ಆಯಿತು, ಯಾವ ಪರ್ಟಿಕ್ಯುಲರ್ ಟೈಮಲ್ಲಿ ಬಂದಂಥ ಕಾರ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಸೋನಿ ಏನಿದೆಲ್ಲ ಏನಿದೆಲ್ಲ ಕಾರ ಚೆನ್ನಾಗಿದೆ ಕಾರು ಬೇಕಾ ನಿಂಗೊಂದು ಕಾರು ಯಾವ ಕಾರ್ ತಗೊಳ್ಳೋಣ ಅದಾ ಸಾಕಾ ಇಲ್ಲಿ ಯಾವ ಕಾರ್ ಬೇಕು ಯಾವ ಕಾರ್ ಬೇಕು ನಿಂಗೆ ಯಾವ ಕಾರ್ ಬೇಕು ಸೋನಿಗೆ ಅದಾ ಬ್ಲೂ ಕಾರಾ ಚೆನ್ನಾಗಿದೆಯಾ ಬ್ಲೂ ಕಾರ್ ಚೆನ್ನಾಗಿದೆಯಾ ತಗೊಳ್ಳೋಣ ಅದು ಎಲ್ಲೋ ಕಾರ್ ಅದು ತಗೊಳ್ಳೋಣ ಅದು ಎಲ್ಲೋ ಕಾರ್ ತಗೊಳ್ಳೋಣ ಇಷ್ಟ ಆಯ್ತಾ ನಿಮಗೆ ಕಾರ್ ಮ್ಯೂಸಿಯಮ್ ಇಷ್ಟ ಆಯ್ತಾ ನೆಕ್ಸ್ಟ್ ಬೆನ್ಸ್ ಮ್ಯೂಸಿಯಂ ಇಂದ ಇವಾಗ ಪಾರ್ಚ್ ಮ್ಯೂಸಿಯಂ ಕಡೆಗೆ ಹೋಗ್ತಾ ಇದೀವಿ ಪಾರ್ಚ್ ಮ್ಯೂಸಿಯಂ ಅಲ್ಲೂ ಕೂಡ ಸೇಮ್ ಇದೇ ತರನೇ ಬೇರೆ ಬೇರೆ ಡಿಫ್ರೆಂಟ್ ಕಾರ್ ಮಾಡೆಲ್ಸ್ ನ ನಾವು ನೋಡ್ಬೋದು ಇದನ್ನು ಕೂಡ ತುಂಬಾನೇ ದೊಡ್ಡದಾಗಿದೆ ನೋಡೋದಕ್ಕೆ ಒಂದು 2 hours ಟೈಮ್ ಬೇಕಾಗತ್ತೆ ಎರಡು ಕಾರ್ ಮ್ಯೂಸಿಯಂ ಕೂಡ ಹತ್ರನೇ ಇದೆ ಒಂದೇ ದಿನದಲ್ಲಿ ಎರಡು ಕಾರ್ ಮ್ಯೂಸಿಯಂ ಕೂಡ ಕವರ್ ಮಾಡಬಹುದು ಕಂಪೇರಿಟಿವ್ಲಿ ಪಾರ್ಚ್ ಮ್ಯೂಸಿಯಂ ಬೆನ್ಸ್ ಮ್ಯೂಸಿಯಂ ಗಿಂತನೂ ಚಿಕ್ಕದಾಗಿದೆ ನಾವು ಬೇಗನೆ ನೋಡಬಹುದು ಪಾರ್ಚ್ ಮ್ಯೂಸಿಯಂಗೆ ಹೋಗೋದಕ್ಕಿಂತ ಮುಂಚೆ ನಾವು ಮಧ್ಯಾಹ್ನ ಲಂಚ್ ಮಾಡ್ಕೊಂಡ್ವಿ ಇಲ್ಲೇ ಸಬ್ವೆ ಇತ್ತು ಅಲ್ಲಿ ನಾವು ಸ್ಯಾಂಡ್ವಿಚ್ ತಿನ್ಕೊಂಡ್ವಿ ನೆಕ್ಸ್ಟ್ ಲಂಚ್ ಆದಮೇಲೆ ನಾವು ಪಾರ್ಚ್ ಮ್ಯೂಸಿಯಂನ ವಿಸಿಟ್ ಮಾಡಿದ್ವಿ ಈ ಮ್ಯೂಸಿಯಂ ಔಟ್ಸೈಡ್ ಅಲ್ಲೇ ಒಂದು ಸರ್ಕಲ್ ಅಲ್ಲಿ ಕಾರ್ನೆಲ್ಲದನ್ನು ಮೇಲೆ ಡಿಸ್ಪ್ಲೇ ಮಾಡಿದ್ರು ಅದೇನೆ ತುಂಬಾ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಇತ್ತು ಮ್ಯೂಸಿಯಂ ಕೂಡ ಅಷ್ಟೇನೆ ಅಟ್ರಾಕ್ಟಿವ್ ಆಗಿ ಡಿಸೈನ್ ಮಾಡಿದ್ರು ಮ್ಯೂಸಿಯಂ ಒಳಗಡೆ ಅಂತೂ ಆಯುಷ್ ಎಲ್ಲಾ ಕಾರ್ನಲ್ಲೂ ಕುತ್ಕೊಳ್ಬೇಕು ಅಂತ ತುಂಬಾನೇ ಹಠ ಮಾಡ್ತಾ ಇದ್ದ ಬಟ್ ಯಾವುದೇ ಕಾರ್ ಒಳಗಡೆ ಕೂಡ ಕುತ್ಕೊಳ್ಳೋದಕ್ಕೆ ಯಾರಿಗೂ ಪರ್ಮಿಷನ್ ಇರಲಿಲ್ಲ ಜಸ್ಟ್ ನಾವು ಫೋಟೋ ತಗೋಬೋದಿತ್ತು ಅಷ್ಟೇನೆ ಬಟ್ ಮಕ್ಳಿಗೆ ಹೇಗೆ ಹೇಳೋದು ಅವರು ಅಲೋ ಮಾಡಲ್ಲ ಅಂತ ನಮ್ಗಂತೂ ತುಂಬಾನೇ ಸಾಕಾಗ್ಬಿಡ್ತು ಅವನ್ನ ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ಪಾರ್ಚ್ ಮ್ಯೂಸಿಯಂ ಅಲ್ಲಿ ಒಂದೇ ಒಂದು ಕಾರಲ್ಲಿ ಮಾತ್ರ ನಾವು ಕುತ್ಕೊಂಡು ಫೋಟೋ ತಗೊಳ್ಳೋದಕ್ಕೆ ಪರ್ಮಿಷನ್ ಇದೆ ಅಲ್ಲಿ ಮಾತ್ರ ಅಲೋ ಮಾಡ್ತಾರೆ ನಮ್ಮನ್ನ ಜೊತೆಗೆ ಮ್ಯೂಸಿಯಂ ಔಟ್ಸೈಡ್ ಅಲ್ಲಿ ಒಂದು ಕಾರ್ ರೆಂಟ್ಗೆ ಕೂಡ ಅವೈಲೇಬಲ್ ಇದೆ ಈ ತರ ಕಾರ್ನ ಯಾರಾದ್ರೂ ರೈಡ್ ಮಾಡಬೇಕು ಅಂತ ಅನ್ಕೊಂತಾ ಇದ್ರೆ ಅಂತವ್ರಿಗೆ ಈ ತರ ಕಾರ್ನ ರೆಂಟ್ ಕೂಡ ಕೊಡ್ತಾರೆ ಬಟ್ ಈ ರೆಂಟ್ ಅಮೌಂಟ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾವು ಈ ಕಾರ್ನ ರೈಡ್ ಮಾಡಿ ಟ್ರೈ ಮಾಡಲಿಲ್ಲ ಬಟ್ ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ತರ ಕಾರ್ನ ರೆಂಟ್ ತಗೊಂಡು ಡ್ರೈವಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಈ ಕಾರ್ ಮ್ಯೂಸಿಯಂ ಒಳಗಡೆನೂ ಕೂಡ ಸೇಮ್ ಬೆನ್ಸ್ ಕಾರ್ ಮ್ಯೂಸಿಯಂ ಅಲ್ಲಿ ಕಾರ್ ಎಲ್ಲದನ್ನು ಡಿಸ್ಪ್ಲೇ ಮಾಡಿದ್ರು ಅಲ್ವಾ ಅದೇ ತರ ಓಲ್ಡ್ ಡೇಸ್ ಅಲ್ಲಿ ಯಾವ್ಯಾವ ಕಾರ್ ಮಾಡಲ್ಸ್ ಯೂಸ್ ಮಾಡ್ತಾ ಇದ್ರು ಮತ್ತೆ ಇವಾಗ ಯಾವ್ಯಾವ ಕಾರ್ ಮಾಡಲ್ಸ್ ಇದೆ ಅದೆಲ್ಲದನ್ನು ಕೂಡ ಡಿಸ್ಪ್ಲೇ ಮಾಡಿದ್ರು ಈವನ್ ಸ್ಪೋರ್ಟ್ಸ್ ಕಾರ್ ಎಷ್ಟೊಂದನ್ನು ಕೂಡ ಡಿಸ್ಪ್ಲೇ ಮಾಡಿದ್ರು ನನಗೆ ಅಂತ ಈ ತರ ಸ್ಪೋರ್ಟ್ಸ್ ಕಾರ್ ತುಂಬಾನೇ ಇಷ್ಟ ಆಯ್ತು
ಪಾರ್ಶ್ ಮ್ಯೂಸಿಯಂ ಅಲ್ಲಿ ಈ ತರ ಕಾರ್ ಸಿಮ್ಯುಲೇಟರ್ಸ್ ಇದೆ. ಇದು ಒಂದು ಗೇಮ್ ಟೈಪ್. ನಾವು ರೇಸ್ ಟ್ರ್ಯಾಕ್ ನಲ್ಲಿ ಕಾರ್ ಡ್ರೈವಿಂಗ್ ಮಾಡ್ತಾರ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದರಲ್ಲಿ ಚಿಕ್ಕ ಮಕ್ಕಳು ಅಲೋ ಇರಲಿಲ್ಲ. ಅಬೌಟ್ 12 ಇಯರ್ಸ್ ಅವರು ಅಷ್ಟೇನೆ ಇದನ್ನ ಟ್ರೈ ಮಾಡ್ಬೋದಿತ್ತು. ಇದರಲ್ಲಿ ಸೀಟ್ ಮೂವ್ಮೆಂಟ್ ಕೂಡ ಇರುತ್ತೆ, ಹಾಗಾಗಿ ಚಿಕ್ಕ ಮಕ್ಕಳನ್ನ ಅಲೋ ಮಾಡಿರಲಿಲ್ಲ. ಆಯುಷ್ ಅಂತೂ ತುಂಬಾನೇ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಸೊ ಹಾಗಾಗಿ ಅವನಿಗೆ ಇದನ್ನ ಆನ್ ಮಾಡ್ದೇನೆ ಸುಮ್ಮನೆ ಇದರಲ್ಲಿ ಕೂರಿಸಿದ್ವಿ. ಸೊ ಅವನನ್ನು ಕೂಡ ನಾನು ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ.
ನೆಕ್ಸ್ಟ್ 2 ಮ್ಯೂಸಿಯಂ ನೋಡೋ ಅಷ್ಟರಲ್ಲಿ ನನಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. 2 ಮ್ಯೂಸಿಯಂ ತುಂಬಾ ದೊಡ್ಡದಾಗಿರೋದ್ರಿಂದ ತುಂಬ ಹೊತ್ತು ಓಡಾಡಿ ತುಂಬಾ ಟಯರ್ಡ್ ಅಂತ ಅನಿಸ್ತಿತ್ತು. ನೆಕ್ಸ್ಟ್ ಇನ್ನೂ ಕೂಡ ಎಷ್ಟೊಂದು ಪ್ಲೇಸಸ್ ನೋಡೋದಿತ್ತು, ಬಟ್ ನನಗಂತೂ ಆಗಲೇ ಇಲ್ಲ. ಹ್ಯಾಪಿನ ಡಾಗ್ ಸಿಟರ್ ಹೌಸನ್ನ ಕರ್ಕೊಂಡು ಬಂದ್ವಿ. ಅದಾದಮೇಲೆ ನಾನು ಮತ್ತು ಹ್ಯಾಪಿ ಕಾರ್ನಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ವಿ. ಈವನ್ ಡಿನ್ನರ್ಗೆ ಕೂಡ ನಾನು ಕಾರಿಂದ ಇಳಿಲೇ ಇಲ್ಲ, ಪಾರ್ಸಲ್ ತರಿಸ್ಕೊಂಡೆ. ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ. ಒಂದೊಂದು ದಿನ ತುಂಬಾ ಎನರ್ಜಿ ಕಮ್ಮಿ ಇರುತ್ತೆ, ಅಂಥ ದಿನ ತುಂಬ ಓಡಾಡಿದ್ರೆ ಅಂತೂ ಇನ್ನೂ ಟಯರ್ಡ್ ಆಗಿಬಿಡ್ತೀವಿ. ಆಯುಷ್ಗೆ ಟ್ರೈನ್ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಗಣೇಶ್ ಆಯುಷ್ ಟ್ರೈನಲ್ಲಿ ಒಂದು ರೈಡ್ ಹೋಗಿದ್ರು. ನಾನು ಹ್ಯಾಪಿ ಕಾರ್ನಲ್ಲೇ ಇದ್ವಿ. ನೆಕ್ಸ್ಟ್ ಡೇ ಕೂಡ ಇದೇ ಥರನೇ ಟಯರ್ಡ್ನೆಸ್ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟುಟ್ಗಾರ್ಟಿಂದ ಫ್ರಾಂಕ್ಫರ್ಟ್ಗೆ ಟ್ರಾವೆಲ್ ಮಾಡಿ ಅಲ್ಲಿ ರೆಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಎನರ್ಜೆಟಿಕ್ ಆಗಿ ರೆಡಿಯಾಗಿದ್ದೆ. ಸೊ ನೆಕ್ಸ್ಟ್ ವ್ಲಾಗ್ ಹೇಗಿರುತ್ತೆ, ಫ್ರಾಂಕ್ಫರ್ಟ್ ಸಿಟಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. Hey, happy, 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 happy ಬಂದ್ಬಿಡ್ತಾ? Happy ಎಲ್ಲಿ ಸೋನಿ? Happy. Happy. ಎಲ್ಲಿ ಹೋಗ್ತಿರೋದು ಸನಿ? ಬಾಯ್ ಬಾಯ್ ಮಾಡ ಮಾಡ ಬಾಯ್ 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 ಹೇಳಿ ಸರಿ.